28ನೇ ತಾರೀಕು ಬಹಳ ಸ್ಪಷ್ಟವಾದಂಥ ಒಂದು ಆದೇಶವನ್ನು ಹೈಕೋರ್ಟು ಇಂಟರಿಮ್ ಆದೇಶವನ್ನು ನೀಡಿದ್ದಾರೆ. ಇದು ಪೂರ್ತಿ ಪ್ರಮಾಣದ ಜಡ್ಜ್ಮೆಂಟು ಇನ್ನೂ ಅಪ್ಲೋಡ್ ಆಗಿಲ್ಲ. ಇದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳುವಂಥದ್ದು ಏನು ಅಂದರೆ, ದ ಬಿ ರಿಪೋರ್ಟ್ ಫೈಲ್ಡ್ ಬೈ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಗೇನ್ಸ್ಟ್ ಅಕ್ಯೂಸ್ ನಂಬರ್ 1 ಶ್ರೀ ಸಿದ್ದರಾಮಯ್ಯ, ಅಕ್ಯೂಸ್ ನಂಬರ್ 2 ಶ್ರೀಮತಿ BM ಪಾರ್ವತಿ, ಅಕ್ಯೂಸ್ ನಂಬರ್ 3 ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅಂಡ್ ಅಕ್ಯೂಸ್ ನಂಬರ್ 4 ಶ್ರೀ J ದೇವರಾಜ್ ಈಸ್ ಹಿಯರ್ ಬೈ ಅಕ್ಸೆಪ್ಟೆಡ್. ಲೋಕಾಯುಕ್ತ ಕೊಟ್ಟಿರುವಂಥ ಬಿ ರಿಪೋರ್ಟನ್ನು ನಾವು ಪರಿಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. Needless to mention, the further investigation being conducted by the investigating officer against other accused persons shall continue and he shall file the final report on completion of investigation. ಬೇರೆ ಇತರೆ ವಿರುದ್ಧ ಏನು ತನಿಖೆ ನಡೀತಾ ಇದೆ ಅದನ್ನು ಕಂಟಿನ್ಯೂ ಮಾಡಿ, ಅದು ಕಂಟಿನ್ಯೂ ಆದಮೇಲೆ ನೀವು ರಿಪೋರ್ಟನ್ನು ನಮಗೆ ಸಲ್ಲಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಆದೇಶ ಮಾಡುತ್ತೆ. ಅದಾದಮೇಲೆ ದ ಅಪ್ಲಿಕೇಶನ್ ಫೈಲ್ಡ್ ಬೈ ದಿ ಕಂಪ್ಲೇನೆಂಟ್ the Snehamayi Krishna to initiate contempt of court proceedings against the investigating officer is hereby rejected. ಇವರು ಏನು ಸಲ್ಲಿಕೆ ಮಾಡಿದ್ರು ಕಂಟೆಂಪ್ಟು, ಯಾವುದಕ್ಕೆ ಕಂಟೆಂಪ್ಟು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಇದು ಇನ್ಫ್ಲೂಯೆನ್ಸ್ಗೊಳಗಾಗಿದ್ದಾರೆ ಅಂತ ಲೋಕಾಯುಕ್ತ SP ಮೇಲೆ ಒಂದು ಕಂಪ್ಲೇಂಟ್ನ ಹಾಕುವಂಥ ಕೆಲಸವನ್ನು ಮಾಡಿದ್ರು, ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಇಟ್ ಈಸ್ ಹೆಲ್ಡ್ ದಟ್ ದ ಡೈರೆಕ್ಟರೇಟ್ ಆಫ್ ಎನ್ಫೋರ್ಸ್ಮೆಂಟ್ ಆರ್ ಹ್ಯಾವಿಂಗ್ ರೈಟ್ ಟು ಇಂಟರ್ವೆನ್ ಇನ್ ದ ಕೇಸ್ ಆಸ್ ಅಗ್ರೀವ್ಡ್ ಪರ್ಸನ್ಸ್ ಫಾರ್ ಲಿಮಿಟೆಡ್ ಎಕ್ಸ್ಟೆಂಟ್. ಬಹಳ ಸ್ಪಷ್ಟವಾಗಿ ಲೋಕಾಯುಕ್ತ ಸ್ಪೆಷಲ್ ಕೋರ್ಟ್ನವರು ED ಅವ್ರಿಗೂ ಮಂಗಳಾತಿ ಮಾಡಿದ್ದಾರೆ. ED ಎಲ್ಲಿ ಬೇಕೋ ಯಾವ ತನಿಖೆ ಬೇಕಾದ್ರೂ ಮಾಡುವಂಥದಕ್ಕೆ ಅವಕಾಶ ಇಲ್ಲ, ನಿಮಗೆ ಲಿಮಿಟೆಡ್ ಸ್ಕೋಪ್ ಇದೆ. ಇವ್ರು 4 ಜನ ಹೊರತುಪಡಿಸಿ ನಿಮ್ಗೆ ಇನ್ನೇನಾದರೂ ಇದ್ದರೆ ಇನ್ವೆಸ್ಟಿಗೇಟ್ ಮಾಡುವಂಥದಕ್ಕೆ ನಿಮಗೆ ಅಧಿಕಾರ ಇದೆ ಅಂತ. ಯಾಕೆಂದರೆ ಇದೇ ಸ್ನೇಹಮಯಿ ಕೃಷ್ಣರವರು ಹೈಕೋರ್ಟಲ್ಲಿ ಇವರ ಅಪ್ಲಿಕೇಶನ್ ರಿಜೆಕ್ಟ್ ಆದಮೇಲೆ ಇಮ್ಮಿಡಿಯೇಟಾಗಿ EDಗೆ ಹೋಗ್ತಾರೆ. EDಗೆ ಬೆಳಗ್ಗೆ ಒಂದು ಮೇಲನ್ನು ಕಂಪ್ಲೇಂಟ್ ಮಾಡ್ತಾರೆ, ಸಾಯಂಕಾಲ 4 ಗಂಟೆಗೆ FIR ಆಗುತ್ತೆ ಸಿದ್ದರಾಮಯ್ಯನವ್ರ ವಿರುದ್ಧ. ED ಅವರು ಒಬ್ಬ ಸ್ನೇಹಮಯಿ ಕೃಷ್ಣ ಅನ್ನುವಂಥ ಒಬ್ಬ ಸೈಡ್ ಆ್ಯಕ್ಟ್ರು, 44 ಕೇಸ್ಗಳಿರುವಂಥ ಒಬ್ಬ ಕ್ರಿಮಿನಲ್ ಹಿನ್ನೆಲೆ ಉಳ್ಳಿರುವಂಥ ಒಬ್ಬ ವ್ಯಕ್ತಿ ಒಂದು ಮೇಲಲ್ಲೇ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರೆ ಚೀಫ್ ಮಿನಿಸ್ಟರ್ ವಿರುದ್ಧ ಅದು ಇಮ್ಮಿಡಿಯೇಟಾಗಿ FIR ಮಾಡ್ತಾರೆ. FIR ಮಾಡಿ ಅವರು ತನಿಖೆ ಶುರು ಮಾಡ್ತಾರೆ. ಇಲ್ಲಿವರೆಗೆ BJPಯವರು ಏನು ಬೊಬ್ಬೆ ಹೊಡ್ಕೊತಾ ಇದ್ರು, ಲಬ ಅಂತ ಬಡ್ಕೊತಾ ಇದ್ರು. ಈ ಭಾಗದ ಈ ಕೇರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೊಸದಾಗಿ ಯಾರೋ ಒಬ್ಬ MLA ಗೆದ್ದವನೆ. 10,000 ಕೋಟಿ ಹಗರಣ, 8,000 ಕೋಟಿ ಹಗರಣ, 9,000 ಕೋಟಿ ಹಗರಣ ಅಂತ ಹೇಳಿದ್ದೆ. ಎಲ್ಲಪ್ಪ ನಿಮ್ಮದೇ ED ನಡೀತಾ ಇದೆಯೋ ತನಿಖೆ? ಎಷ್ಟು ಸೈಟ್ಗಳನ್ನ ಮುಟ್ಕೋಲು, ಯಾರ್ಯಾರು ಸೈಟ್ಗಳನ್ನ ಮುಟ್ಕೋಲು ಹಾಕ್ಕೊಂಡಿದ್ದೀರಿ? ಬಡಪಾಯಿಗಳು ಜನಸಾಮಾನ್ಯರ ಸೈಟ್ಗಳನ್ನೆಲ್ಲ ಮುಟ್ಕೋಲು ಹಾಕುವಂಥ ಕೆಲಸವನ್ನು ಮಾಡ್ಕೊಂಡಿದ್ದೀರಿ ED ಅವರು. ಈಗೇನು ನೀವು ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಯಾವ ಇನ್ಫ್ಲೂಯೆನ್ಸ್ ಮಾಡಿದರೆ, ಯಾವ ಟೈಮಲ್ಲಿ ಏನೇನು ಹಗರಣ ಆಗಿದೆ ಅನ್ನುವಂಥದ್ದು ಈ ವ್ಯಕ್ತಿ ಹೇಳುವಂಥ ಕೆಲಸವನ್ನು ಮಾಡಲಿ. ದಿನ ಬೆಳಗ್ಗೆ ಎದ್ದರೆ ಸಿದ್ದರಾಮಯ್ಯನವ್ರನ್ನ ಬೈಯೋದು, ಕಾಂಗ್ರೆಸ್ನವ್ರನ್ನ ಬೈಯೋದು, ರಾಹುಲ್ ಗಾಂಧಿಯವ್ರನ್ನ ಬೈಯೋದು, ಹಗರಣ ಅನ್ನುವಂಥದ್ದು. ಇವರು ಯೋಗ್ಯತೆ ಹೊಸದಾಗಿ ಎಲ್ಲೋ ಒಂದು ಅವಕಾಶ ಕೊಟ್ಟಿದ್ದು ಕ್ಷೇತ್ರದಲ್ಲಿ 5 ಪೈಸಾ ತಗೋಬೋದು, ಒಂದು ಕೆಲಸ ಮಾಡಲಿಲ್ಲ.